ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಆರೋಪಿಯನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಜಾಮಿಲ್ ಶರೀಫ್ ಆತನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಬಾಂಬರ್ಗೆ ಸಹಾಯ ಮಾಡಿದ್ದ ಆರೋಪ ಈತನ ಮೇಲಿದೆ. ಮುಜಾಮಿಲ್ ಶರೀಫ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ದೇಶಾದ್ಯಂತ 18 ಕಡೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ ಸೇರಿದ ಕರ್ನಾಟಕದ 12 ಕಡೆ ದಾಳಿಯಾಗಿತ್ತು. ಮುಜಾಮಿಲ್ ಸಹಕಾರ ನೀಡಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಮುಜಾಮಿಲ್ ಶರೀಫ್ ಅನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೀಡ್ಗಳು ಸಿಗ್ತಾ ಇದೆ. ಮುಜಾವೀರ್ ಈತನಿಗೆ ಮುಜಾಮಿಲ್ ಅನ್ನೋನು ಸಹಕಾರ ನೀಡ್ತಾ ಇದ್ದ, ಸಹಾಯ ಮಾಡ್ತಾ ಇದ್ದ ಅನ್ನೋ ಹಿನ್ನೆಲೆಯಲ್ಲಿ ಮುಜಾಮಿಲ್ ಶರೀಫ್ನನ್ನ ಈಗಾಗಲೇ ಅಧಿಕಾರಿಗಳು ಬಂಧಿಸಿದ್ದಾರೆ. ಎಲ್ಲಿಂದ ಬಂಧಿಸಿದ್ದಾರೆ, ಬೆಂಗಳೂರು ಅಥವಾ ಬೇರೆ ಯಾವುದಾದ್ರೂ ಜಾಗದಿಂದ ಬಂಧಿಸಿದಾರೋ ಗೊತ್ತಾಗಬೇಕಷ್ಟೇ. ಓರ್ವ ಆರೋಪಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈತ ಪ್ರಮುಖ ಆರೋಪಿಯಲ್ಲ, ಯಾರು ಬಾಂಬ್ ಇಟ್ಟಿದ್ನೋ ಆತ ಅಲ್ಲ, ಆತ ಮುಜವೀರ್. ಆ ಮುಜಾವೀರ್ಗೆ ಮುಜಾಮಿಲ್ ಶರೀಫ್ ಅನ್ನೋನು ಸಹಾಯ ಮಾಡಿದ್ದ, ಬೆಂಬಲ ಕೊಟ್ಟಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಈ ಮುಜಾಮಿಲ್ನನ್ನ ಈಗ ಬಂಧಿಸಿದ್ದಾರೆ. ಇತ್ತೀಚೆಗಷ್ಟೇ ಎನ್ಐಎ ಅಧಿಕಾರಿಗಳು ನಿನ್ನೆ 18 ಕಡೆ ದಾಳಿ ಮಾಡಿದ್ರು. ಅದರಲ್ಲಿ 12 ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡಲಾಗಿತ್ತು. ತೀರ್ಥಹಳ್ಳಿ, ಶಿವಮೊಗ್ಗ, ಅದರ ಜೊತೆಗೆ ಈ ಭಟ್ಕಳ ಈ ಭಾಗದಲ್ಲಿ ದಾಳಿಯಾಗಿತ್ತು. ಎನ್ಐಎ ಅಧಿಕಾರಿಗಳು ಕರ್ನಾಟಕದ 12 ಕಡೆ ದಾಳಿ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಒಬ್ಬನನ್ನ ಬಂಧಿಸಲಾಗಿದೆ. ನೋಡಿ, ಆತನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇವನೇ ಮುಜಾಮಿಲ್. ಈ ಮುಜಾಮಿಲ್ ಶರೀಫ್ನನ್ನ ಈಗ ಪೊಲೀಸರು, ಅದರಲ್ಲೂ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮುಜವೀರ್ ಅನ್ನೋನಿದ್ನಲ್ಲ, ಆ ಪ್ರಮುಖ ಆರೋಪಿ ಇದ್ನಲ್ಲ, ಬಾಂಬ್ ಬಿಟ್ಟು ನಾಪತ್ತೆ ಆಗಿದ್ನಲ್ಲ, ಆತನಿಗೆ ಈತ ಸಹಾಯ ಮಾಡಿದ್ದ, ಸಹಕಾರ ನೀಡಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಇವನನ್ನ ಬಂಧಿಸಲಾಗಿದೆ. ಇತ್ತೀಚೆಗೆ ಆತ ಯಾರು ಬಾಂಬ್ ಇಟ್ಟಿದ್ನೋ ಮುಜವೀರ್, ಆತ ಕರ್ನಾಟಕಕ್ಕೆ ಬರೋದಕ್ಕಿಂತ ಹಿಂದೆ ಚೆನ್ನೈನಲ್ಲಿದ್ದ ಅಥವಾ ತಮಿಳುನಾಡಿನಲ್ಲಿ ಒಂದಷ್ಟು ಕಡೆ ಅಡಗಿಕೊಂಡಿದ್ದ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇತ್ತು. ಆತನ ಜೊತೆ ಮತ್ತೊಬ್ಬ ಇದ್ದ ಅನ್ನೋದು ಕೂಡ ಪತ್ತೆಯಾಗಿತ್ತು. ಆತನೇ ಇವನ ಅಥವಾ ಬೇರೆ ಯಾರಾದ್ರೂ ಎಲ್ಲಿ ಸಹಕಾರ ಮಾಡಿದ್ದ, ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದ, ಇದೆಲ್ಲವನ್ನ ಎನ್ಐಎ ಅಧಿಕಾರಿಗಳು ತನಿಖೆಯ ಮೂಲಕ ಬಯಲು ಮಾಡ್ತಾ ಇದ್ದಾರೆ. ಕೇವಲ ಇವರಿಬ್ಬರು ಮಾತ್ರನಾ? ಇವರ ಹಿಂದೆ ಯಾರಿದ್ದಾರೆ, ಇಡೀ ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಯಾರು, ಯಾವುದಾದ್ರೂ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತ ಸ್ಲೀಪರ್ ಸೆಲ್ಸ್ಗಳ ಇವರು ಅಥವಾ ಯಾರಿವರು? ಯಾಕಂದ್ರೆ ಯಾವುದಾದ್ರೂ ಭಯೋತ್ಪಾದಕ ಕೃತ್ಯ ನಡೆದ ತಕ್ಷಣ ಈ ಭಯೋತ್ಪಾದಕ ಸಂಘಟನೆಗಳು ಆ ಕೃತ್ಯದ ಹೊಣೆಯನ್ನ ಹೊತ್ಕೊಳ್ತವೆ. ಹೌದು, ನಾವೇ ಈ ಸ್ಫೋಟ ಮಾಡಿದ್ದು ಅಂತ ಹೇಳ್ಕೊಳ್ತವೆ. ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಇಂಡಿಯನ್ ಮುಜಾಹಿದ್ದೀನೋ ಅಥವಾ ಯಾವುದಾದ್ರೂ ಮುಜಾಹಿದ್ದೀನ್ಗಳೋ ಅವರು ನಾವೇ ಮಾಡಿದ್ದು ಈ ಕೃತ್ಯವನ್ನ ಅಂತ ಒಪ್ಕೊಳ್ತಾ ಇದ್ರು, ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ, ಪರ್ಟಿಕ್ಯುಲರ್ ಪ್ರಕರಣದಲ್ಲಿ, ಬ್ಲಾಸ್ಟ್ನಲ್ಲಿ ಯಾವುದೇ ಉಗ್ರ ಸಂಘಟನೆಗಳು, ಉಗ್ರವಾದಿಗಳು, ಆ ಉಗ್ರ ಸಂಘಟನೆಗೆ ಬೆಂಬಲವಾಗಿ ನಿಂತವರು ಯಾರೇ ಆಗಿರಲಿ, ನಾವೇ ದಾಳಿ ಮಾಡಿದ್ದು ಅಂತ ಹೊಣೆ ಹೊತ್ತುಕೊಂಡಿರಲಿಲ್ಲ. ಹಾಗಾಗಿ ಯಾಕಾಗಿ ಈ ದಾಳಿ ಆಯಿತು, ಎಲ್ಲಿ ಮಾಡಿದ್ರು, ಇದಕ್ಕೆ ಪ್ಲಾನ್ ಆಗಿದೆಯಲ್ಲಿ, ಇದೆಲ್ಲದರ ಬಗ್ಗೆಯೂ ಈಗ ತನಿಖೆ ಆಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.